ವಾಚಸ್ಪತಿ ಗುರು ನಿಮಗೆ ವಾಕ್ಸ್ಥಾನದಲ್ಲಿದ್ದಾರಂದರೆ ನಿಮ್ಮ ಮಾತಿಗೆ ಬೆಲೆ. ವ್ಯಾಪಾರಸ್ಥರಿಗಂತೂ ಒಂದು ಒಳ್ಳೆಯ ಶುಭ ಸಮಯ ಇದು. ಸಂಭಾವ್ಯರಿಗೆ ಮದುವೆ ಯೋಗ. ನಿಮ್ಮನ್ನು ಈಗ ಯಾರೂ ತಡೆಯೋರು ಕಮ್ಮಿನೇ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನೀವು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಪ್ರತಿ ತಿಂಗಳು ಮಾಸಭವಿಷ್ಯ ಅಂತ ಮಾಡ್ತಾ ಇದ್ದೀವಿ. ಈಗ ದ್ವೈಮಾಸಿಕ ಅಂದರೆ ತಿಂಗಳಿಗೆ 2 ಸರ್ತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡೈಲಿ ಭವಿಷ್ಯ ಇರುತ್ತೆ, ವಾರ ಭವಿಷ್ಯ ಇರುತ್ತೆ, ಅದೇ ಥರ 15 ದಿವಸಕ್ಕೂ ಒಂದು ಭವಿಷ್ಯ. ಇದನ್ನು ಪಾಕ್ಷಿಕ ಅಂತ ಕರಿತೀವಿ. ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ, ಯೂಶಲಿ ಗುರು ಮಕರ ಸಂಕ್ರಾಂತಿ ದಿನ 14ನೇ ತಾರೀಕು ಅಥವಾ 15ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಪ್ರತಿ ರಾಶಿಗೂ ಒಂದು 15ನೇ ತಾರೀಕು ಒಂದಿನ ಮುಂದು ಅಥವಾ ಇಂದಿನ ಮುಂದು, ಈ ಥರ ಪ್ರತಿ ರಾಶಿಗೂ ಪ್ರವೇಶ ಮಾಡ್ತಾ ಇರ್ತಾರೆ. ನಾವು ಮಾಸ ಭವಿಷ್ಯವನ್ನು ಮಾಡುವಾಗ ಸೂರ್ಯ ಭಗವಾನರು 14, 15, 16 ಈ ದಿನಗಳಲ್ಲೇ ರಾಶಿ ಪ್ರವೇಶ ಮಾಡ್ತಾ ಇರೋದ್ರಿಂದ 15 ದಿನಕ್ಕೊಂದು ಸರ್ತಿ ಮಾಡಿದರೆ ಸೂರ್ಯರ ಒಂದು ರಾಶಿ ನಿಖರವಾಗಿ ಒಂದೇ ರಾಶಿಯಲ್ಲಿರುತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಈ ದ್ವೈಮಾಸಿಕ ಅಥವಾ ಪಾಕ್ಷಿಕ 15 days once ಕಾರ್ಯಕ್ರಮವನ್ನು ಈ ತಿಂಗಳಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ಗ್ರಹಗಳು ಗೋಚಾರದಲ್ಲಿ ಯಾವ ಥರ ಪ್ರಯಾಣ ಮಾಡ್ತಾ ಇದ್ದಾವೆ, ಜರ್ನಿ ಯಾವ ಥರ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಉಚ್ಚರಾಗಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ನಡೆಯನ್ನು ಮುಂದುವರಿತಾ ಇದ್ದಾರೆ. ಕುಜರು ಮಿಥುನ ರಾಶಿಯಲ್ಲಿ ತನ್ನ ಶತ್ರು ರಾಶಿ ಆಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದರೆ, ಸೂರ್ಯ ಭಗವಾನರು ಸ್ವಂತ ಮನೆಯಲ್ಲೇ ಇದ್ದಾರೆ, ಅದು ಸಿಂಹ ರಾಶಿ. ಕೇತುವಿನ ಒಟ್ಟಿಗೆ ಇದ್ದಾರೆ. ಮತ್ತೊಂದು ಗ್ರಹ ಬುಧ ಗ್ರಹ 8ನೇ ತಾರೀಕು ಸೆಪ್ಟೆಂಬರ್ 8ನೇ ತಾರೀಕು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೊಂದು ಶುಕ್ರ ಭಗವಾನರು ತನ್ನ ಸ್ವಂತ ರಾಶಿ ಆಗಿರ್ತಕ್ಕಂಥ ತುಲಾ ರಾಶಿಗೆ 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ಪ್ರಯಾಣ ಮಾಡ್ತಾ ಇದ್ದಾರೆ. ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿದ್ದಾರೆ. ಇದು 1ನೇ ತಾರೀಕಿಂದ 15ನೇ ತಾರೀಕು ಸೆಪ್ಟೆಂಬರ್ 2026 ಭವಿಷ್ಯವನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮುಖ್ಯವಾಗಿ ಶುಭ ಕಾರ್ಯಗಳಿಗೆ ಗುರುವೇ ಬೃಹಸ್ಪತಿ ಮುಖ್ಯ ಗ್ರಹ ಅಂತ ನಾವು ಅಂದ್ಕೊಳ್ತೀವಿ. ಇದ್ರ ಜೊತೆಗೆ ರಾಕ್ಷಸರ ಗುರು ಶುಕ್ರಾಚಾರ್ಯರು ಕೂಡ ಶುಭ ಕಾರ್ಯಗಳನ್ನು ನಡೆಸ್ಕೊಳ್ಳೋದಕ್ಕೆ, ಬೇಗ ಮದುವೆ ವಿಚಾರ, ಮಕ್ಕಳ ವಿಚಾರ ಅಥವಾ ಭೂಮಿ ಪರ್ಚೇಸು, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಇದಕ್ಕೆಲ್ಲದರ ಹಿಂದೆ ಕೂಡ ಈ ಇಬ್ಬರು ಗುರುಗಳು, ಒಂದು ದೇವತಾ ಗುರು, ಇನ್ನೊಂದು ದೈತ್ಯ ಗುರು ಶುಕ್ರಾಚಾರ್ಯರು, ಇವರಿಬ್ಬರ ಒಂದು ಪಾತ್ರ ತುಂಬ ಇರುತ್ತೆ. ಗುರುಗಳಿಗೆ ಆದಿಗುರು ಅಂದರೆ ಶಿವನೇ, ಅದು ದಕ್ಷಿಣಾಮೂರ್ತಿ. ನಿಮಗೆ ವೇದ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ಮಂತ್ರತಂತ್ರ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ರಾಮಾಯಣ ಓದಿಲ್ಲ, ಮಹಾಭಾರತ ಓದಿಲ್ಲ, ಭಾಗವತ ಓದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಒಂದು ದಕ್ಷಿಣಾಮೂರ್ತಿ ಫೋಟೋವನ್ನು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಆ ದಕ್ಷಿಣಾಮೂರ್ತಿ ಆ ಭಾವಚಿತ್ರವನ್ನು ನೀವು ತದೇಕವಾಗಿ ಆ ಸ್ವಾಮಿಯನ್ನು ನೋಡೋದು ಕಲಿಸಿದರೆ ಸಾಕು. ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಭಾವಚಿತ್ರವನ್ನು ನಾವು ನೋಡ್ತಾ ಇದ್ದರೆ, ಮುಖ್ಯವಾಗಿ ನಮಗೆ ಜ್ಞಾನದ ಜೊತೆಗೆ ಸರಸ್ವತಿ ಕೃಪಾ ಕಟಾಕ್ಷದ ಜೊತೆಗೆ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಕೂಡ ನಮ್ಮ ಪ್ರಸಾದಿಸ್ತಾರೆ. ಅದರಿಂದ ದಕ್ಷಿಣಾಮೂರ್ತಿಯನ್ನು ಯಾವ ವಿದ್ಯೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಆರಾಧನೆ ಮಾಡ್ತಾ ಬರ್ಬೋದು. ಸ್ವಾಮಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು, ನಿಮ್ಗೆ ಎಲ್ಲ ಜ್ಞಾನವನ್ನು ಪ್ರಸಾದಿಸ್ತಾರೆ. ಮಕ್ಕಳು ಮೊಂಡುತನ ಮಾಡ್ತಾ ಇದ್ದರೆ, ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಓದೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂದರೆ, ದಕ್ಷಿಣಾಮೂರ್ತಿ ಒಂದು ಭಾವಚಿತ್ರವನ್ನು ನಿಮ್ಮ ಮನೇಲಿ ಇಟ್ಕೊಂಡು ಅದನ್ನು ನೋಡೋ ಥರ ನೀವು ಪ್ರೇರೇಪಣೆ ಮಾಡಿ ಡೈಲಿ ಒಂದು 2 minutes 3 minutes ಭಕ್ತಿಯಿಂದ ನೋಡಿದರೆ ಸಾಕು. ಮತ್ತು ಶುಭ ಕಾರ್ಯಗಳಿಗೆ ಬೃಹಸ್ಪತಿನ ಯಾವ ಥರ ಒಂದು ಶಾಂತಿ ಮಾಡ್ಕೋಬೇಕು, ಮದುವೆ ಆಗಿಲ್ಲ ಅಂತಾರೆ, ಸಂತಾನ ಭಾಗ್ಯ ಡಿಲೇ ಆಗ್ತಾ ಇದೆ ಅಂತ ಕರೀತಾರೆ, ಮನೆ ಪರ್ಚೇಸ್ ಮಾಡೋದು, ಸೈಟ್ ಪರ್ಚೇಸ್ ಮಾಡೋದು, ಇಂಥದಕ್ಕೆಲ್ಲ ಗುರುಗ್ರಹ ಮುಖ್ಯವಾಗಿ. ಗುರುವಿನ ಕಲರು ಯೆಲ್ಲೋ ಕಲರ್. ನೀವು ಸ್ನಾನದ ನೀರಲ್ಲಿ ಸ್ವಲ್ಪ ಯೆಲ್ಲೋ ಕಲರ್
ಅಂದರೆ ಇದು ಅರಿಶಿಣವನ್ನು ಹಾಕಿ ನೀವು ಸ್ನಾನ ಮಾಡೋದು, ಮತ್ತು ನೀವು ಅರಿಶಿಣದ ಕೊಂಬು ಒಂದು ಒಂದು ಪೀಸನ್ನು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದು. ಹೀಗೆ ಅರಿಶಿಣವನ್ನು ಬಳಸೋದ್ರಿಂದ ಮತ್ತು ಗುರುವನ್ನ ಧ್ಯಾನ ಮಾಡೋದು, ಮತ್ತು ಯೆಲ್ಲೋ ಕಲರ್ ಖರ್ಚೀಪು, ಯೆಲ್ಲೋ ಕಲರ್ ದಾರ ಕೈಗೆ ನೀವು ಕಟ್ಕೊಳ್ಳೋದ್ರಿಂದ ಗುರುಗಳ ಅನುಗ್ರಹ ಸಿಕ್ಕಿ ಶುಭ ಕಾರ್ಯಗಳು ನಡೆಯುತ್ತೆ. ಮತ್ತು ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಸೆಪ್ಟೆಂಬರ್ 1ರಿಂದ 15ನೇ ತಾರೀಕುವರೆಗೂ ತಿಳ್ಕೊಳ್ಳೋಣ ಬನ್ನಿ. ಮುಂದಿನ ಅದೃಷ್ಟ ರಾಶಿ ಮಿಥುನ ರಾಶಿ. ಸೆಪ್ಟೆಂಬರ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಮಿಥುನ ರಾಶಿಯವರಿಗೆ ಫಲಾಫಲ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಮಿಥುನ ರಾಶಿಯವರು ಒಳ್ಳೆ ವಾಗ್ಮಿಗಳು, ವಾಕ್ಚಾತುರ್ಯ ಇರ್ತಕ್ಕಂಥವ್ರು. ಅದಕ್ಕೆ ಇವರು ಒಳ್ಳೆ ಭಾಷಣ ಎಲ್ಲ ಮಾಡ್ತಾರೆ, ಮಾರ್ಕೆಟಿಂಗ್ ಫೀಲ್ಡಲ್ಲೆಲ್ಲ ಜಯ ಪಡ್ಕೊಳ್ತಾ ಇರ್ತಾರೆ. ಈ ರಾಶಿಯವರಿಗೆ ವಾಕ್ಸ್ಥಾನದಲ್ಲಿ ಗುರು ಇದ್ದಾರೆ. ಮೊದಲೇ ವಾಗ್ಮಿಗಳು ನೀವು. ಮತ್ತು ವಾಚಸ್ಪತಿ ಗುರು ನಿಮಗೆ ವಾಕ್ಸ್ಥಾನದಲ್ಲಿದ್ದಾರೆ ಅಂದರೆ ನಿಮ್ಮ ಮಾತಿಗೆ ಬೆಲೆ, ಮತ್ತು ನೀವು ಉದ್ದುದ್ದ ಭಾಷಣ ಕೂಡ ಮಾಡಬಲ್ಲರಿ. ನಿಮ್ಮ ಎದುರುಗಡೆ ಇರ್ತಕ್ಕಂಥ ಕ್ಲೈಂಟನ್ನು ನೀವು, ಕಸ್ಟಮರನ್ನು ನೀವು ಕನ್ವಿನ್ಸ್ ಮಾಡಿ ಜಯ ಪಡ್ಕೊಂಡು ಬಿಸ್ನೆಸ್ಸನ್ನು ತೊಗೊಂಡು ಬರ್ತಕ್ಕಂಥದ್ದು. ವ್ಯಾಪಾರಸ್ಥರಿಗಂತೂ ಒಂದು ಒಳ್ಳೆಯ ಶುಭ ಸಮಯ ಇದು. ಮತ್ತು ಅದೇ ಕುಟುಂಬ ಸ್ಥಾನದಲ್ಲಿ ಗುರು ಇದ್ದಾರೆ ಅಂದರೆ ಕುಟುಂಬ ಅಭಿವೃದ್ಧಿ ಆಗಬೇಕಂದ್ರೆ ಮದುವೆ ಮಾಡ್ಕೋಬೇಕು, ಸಂತಾನ ಆಗಬೇಕು. ಅದರಿಂದ ಮದುವೆಗಾಗಿ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ, ಸಂಭಾವ್ಯರಿಗೆ ಮದುವೆ ಯೋಗ. ಮತ್ತು ಸಂತಾನಕ್ಕಾಗಿ ಕುಟುಂಬ ಸ್ಥಾನದಲ್ಲಿ ಗುರು ಇರೋದರಿಂದ ಗುರು ಪುತ್ರಕಾರಕರು. ಸೊ ಅದರಿಂದ ಈ ಟೈಮಲ್ಲಿ ನೀವು ಸಂತಾನಕ್ಕಾಗಿ ಪ್ರಯತ್ನ ಮಾಡೋರು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಮತ್ತು ಸಂತಾನ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಕೃಂ ಕೃಷ್ಣಾಯ ಬ್ರಹ್ಮಣ್ಯ ದೇವಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಂತಾನಕ್ಕಿರ್ತಕ್ಕಂಥ ಅಡ್ಡಿ, ಆತಂಕ, ದೃಷ್ಟಿದೋಷ ಹೋಗಿ ಆ ಬಾಲಕೃಷ್ಣನ ಕೃಪೆಯಿಂದ ನಿಮಗೆ ಸಂತಾನ ಭಾಗ್ಯಕ್ಕೆ ಕೂಡ ದಾರಿ ಮಾಡಿಕೊಡುತ್ತೆ. ಮತ್ತು ನಿಮಗೆ ಮೂರನೇ ಮನೆ ವಿಕ್ರಮ ಸ್ಥಾನದಲ್ಲಿ ಸೂರ್ಯ ಭಗವಾನರಿದ್ದಾರೆ. ನಿಮ್ಮನ್ನು ಈಗ ಯಾರೂ ತಡೆಯೋರು ಕಮ್ಮಿನೇ. ಆದರೆ ನೀವು ಪ್ರಯತ್ನ ಮಾಡಿಲ್ಲ ಅಂದರೆ ಏನಾಗಲ್ಲ. ಜ್ಯೋತಿಷ್ಯ ನೀವು ಕೇಳಿಸ್ಕೊಳ್ಳೋದ್ರಿಂದ ಉಪಯೋಗ ಆಗೋದಿಲ್ಲ, ನಿಮ್ಮ ಪ್ರಯತ್ನದಿಂದನೇ ಉಪಯೋಗ ಆಗ್ತಾ ಇರುತ್ತೆ. ಇಲ್ಲಿ ಕೇತು ಭಗವಾನರು, ಸೂರ್ಯ ಭಗವಾನರು ಒಟ್ಟಿಗೆ ಇದ್ದಾರೆ. ನೀವು ಧೈರ್ಯದಿಂದ ಮುಂದಕ್ಕೆ ಹೋಗ್ಬೋದು. ಯಾವುದೇ ವ್ಯವಹಾರಗಳನ್ನು ನೀವು, ಇನ್ವೆಸ್ಟ್ಮೆಂಟ್ಸನ್ನು ನೀವು ಧೈರ್ಯದಿಂದ ಮಾಡ್ಬೋದು. ಆದರೆ ಲಗ್ನದಲ್ಲಿ ಕುಜ ಭಗವಾನರಿದ್ದಾರೆ. ಆವೇಶಭರಿತವಾದಂಥ ನಿರ್ಣಯಗಳು ಬೇಡ. ಕುಜ ಆವೇಶವನ್ನು ಕೊಟ್ಟುಬಿಡ್ತಾರೆ, ಎಕ್ಸ್ಟ್ರಾರ್ಡಿನರಿ ಎನರ್ಜಿಯನ್ನು ಕೊಟ್ಟುಬಿಡ್ತಾರೆ, ಎನರ್ಜೆಟಿಕ್ ಪ್ಲ್ಯಾನೆಟ್. ಅದರಿಂದ ಆವೇಶದ ನಿರ್ಣಯಗಳೇನು ಬೇಡ. ನೀವು ಕುಜನನ್ನು ಹೊಲಿಸ್ಕೋಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ, ಉಪಾಯ ತುಂಬ ಈಸಿಯಾಗಿರುತ್ತೆ. ಧೈರ್ಯದಿಂದ ಮುಂದಕ್ಕೆ ಹೋಗ್ಬೋದು. ಮತ್ತೊಂದು ಗ್ರಹ 8ನೇ ತಾರೀಕಿಗೆ ನಿಮಗೆ ಸುಖದ ಭಾವಕ್ಕೆ ಬರ್ತಾ ಇದ್ದಾರೆ ಬುಧ ಭಗವಾನರು. 4ನೇ ಮನೆಯನ್ನು ಮಾತೃಸ್ಥಾನ, ಗೃಹಸ್ಥಾನ, ವಾಹನ ಸ್ಥಾನ, ಸುಖಸ್ಥಾನ ಹೀಗೆಲ್ಲ ಕರಿತಾ ಇರ್ತೀವಿ. ಅದರಿಂದ ಬುಧರನ್ನು ಕುಜ ಕೂಡ ನೋಡ್ತಾ ಇದ್ದಾರೆ 4ನೇ ದೃಷ್ಟಿಯಿಂದ. ಅದರಿಂದ ಭೂಮಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರೋರು, ಮತ್ತು ಏನಾದರೂ ಮನೆ ಕಟ್ಟಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇರೋರು, ಮದುವೆ, ಸಂತಾನ, ಉದ್ಯೋಗ, ಈ ಥರದಕ್ಕೆಲ್ಲದಕ್ಕೂ ಕೂಡ ಇದೊಂದು ಒಳ್ಳೆಯ ಟೈಮು. ಆದರೆ ಕುಜ ಮತ್ತು ಬುಧ 90 ಡಿಗ್ರೀಸ್ ಆಸ್ಪೆಕ್ಟಲ್ಲಿದ್ದಾಗ ಒಂದೊಂದು ಸರ್ತಿ ಲಂಗ್ಸ್ ಏನಾದರೂ ವೀಕ್ ಆಗೋದು, ಕಫ ಕಟ್ಕೊಳ್ಳೋದು, ಕೆಮ್ಮು ಬರೋದು, ಕೆಲವರಿಗೆ ಸ್ಕಿನ್ ಅಲರ್ಜೀಸ್ ಕೂಡ ಬರುತ್ತೆ. ಈ ಕುಜ ಮತ್ತು ಬುಧರ 90 ಡಿಗ್ರೀಸ್ ಆಸ್ಪೆಕ್ಟು ಅಥವಾ ಕುಜ ಬುಧ ಒಟ್ಟಿಗಿದ್ರೆ, ಕುಜ ಬುಧರು ಒಬ್ಬರನ್ನೊಬ್ಬರು ನೋಡಿದ್ರೆ ಈ ಸ್ಕಿನ್ ಅಲರ್ಜೀಸ್ ಕೂಡ ಬರುತ್ತೆ. ಸ್ಕಿನ್ ಅಲರ್ಜಿಗಾಗಿ ನಾನೊಂದು ಸಣ್ಣ ಮಂತ್ರವನ್ನು ಹೇಳ್ತೀನಿ. ಇದನ್ನು ನೀವು ಪಠನೆ ಮಾಡಿ ಸ್ಕಿನ್ ದೋಷ ಇರೋರು ಒಂದು ಮುಲಾಮ್ ಹಚ್ಕೊಳ್ತಾ ಬಂದಿದ್ರೆ ನಿಮಗೆ ಸ್ಕಿನ್ ಅಲರ್ಜಿ ಅನ್ನೋದು ಕಮ್ಮಿ ಆಗುತ್ತೆ. ಈ ಮಂತ್ರ ಈ ಥರ ಇರುತ್ತೆ: ಹ್ರಂ ಕಹ ರಹ ಉಂ ಓಂ. ಈ ಮಂತ್ರವನ್ನು ದಿನಕ್ಕೆ ಒಂದು 108 ಬಾರಿ ಅಥವಾ 27 ಬಾರಿ ನೀವು ಹೇಳ್ಕೊಂಡು ನಿಮ್ಮ ಸ್ಕಿನ್ ಅಲರ್ಜಿ ಇರೋ ಕಡೆ ನೀವು ಮುಲಾಮ್ ಹಚ್ಕೊಂಡಿದ್ರೆ ದಿನೇ ಅದು ಕಮ್ಮಿ ಆಗ್ತಾ ಬರುತ್ತೆ. ಪ್ಲಸ್ ನಿಮಗೆ ಶುಕ್ರ ಭಗವಾನರು ನಿಮಗೆ ಪ್ರೀತಿ ಸ್ಥಾನಕ್ಕೆ ಬರ್ತಾ ಇದ್ದಾರೆ 3ನೇ ತಾರೀಕು, ಸೆಪ್ಟೆಂಬರ್ 3ನೇ ತಾರೀಕು. ಪ್ರೀತಿ ಪ್ರೇಮ ಏನಾದರೂ ವಿಘ್ನಗಳಾಗಿರೋರು ಕೂಡ ಪ್ರೀತಿ ಪ್ರೇಮದಲ್ಲಿ ಮತ್ತೆ ಯೂನಿಯನ್ ಆಗ್ತಕ್ಕಂಥದ್ದು, ಹೊಸ ಪ್ರೀತಿ ಅಂಕುರವಾಗ್ತಕ್ಕಂಥದ್ದು, ಮನೆಯಲ್ಲಿ ಸಂಗಾತಿಯ ಜೊತೆಗೆ ಕೂಡ ಮಧುರವಾದ ಕ್ಷಣಗಳನ್ನು ಕಳೀತಕ್ಕಂಥದ್ದು. ಪ್ರೀತಿ ಸ್ಥಾನದಲ್ಲಿ ಶುಕ್ರ ಇದ್ದಾನಂದರೆ ಆರ್ಟಿಸ್ಟ್ ಕೂಡ ಹಬ್ಬ. ಆರ್ಟಿಸ್ಟ್ಸ್ಗೆ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ಎಲ್ಲ ರಾಶಿಯವರಿಗಲ್ಲ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆ್ಯಕ್ಟಿಂಗಿಗೆ ಅವಕಾಶಗಳು ಸಿಗ್ತಕ್ಕಂಥದ್ದು, ನಿಮ್ಮ ಪೇಂಟಿಂಗ್ಗೆ ಒಳ್ಳೆ ಬೆಲೆ ಸಿಗ್ತಕ್ಕಂಥದ್ದು, ನಿಮ್ಮ ಹಾಡನ್ನು ಜನ ಮೆಚ್ಕೊಳ್ತಕ್ಕಂಥದ್ದು, ನಿಮ್ಮ ಡ್ಯಾನ್ಸನ್ನು ಜನ ಹೊಗಳ್ತಕ್ಕಂಥದ್ದು, ಇದೆಲ್ಲ ಕೂಡ ಕಲೆಯಲ್ಲಿ ನಿಮಗೆ ಜಯವನ್ನು ಕೊಡ್ತಾನೆ. ಸೊ ಅದರಿಂದ ಮಿಥುನ ರಾಶಿಯವರು
1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಅದ್ಭುತ ಫಲಗಳನ್ನು ಅನುಭವಿಸ್ತಾ ಇದ್ದೀರಿ. ಪ್ಲಸ್ 10ನೇ ಮನೆಯಲ್ಲಿ ಶನಿ ಭಗವಾನರು ವಕ್ರವಾಗಿದ್ದಾರೆ. ಆದರೆ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಬೇಕು. ನೀವು ಯಾಕಂದರೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ, ಯಾಕಂದರೆ ತುಂಬ ಬುದ್ಧಿವಂತರು ನೀವು ಮಿಥುನ ರಾಶಿಯವರು. ಅದಕ್ಕೆ ನೋಡ್ಕೊಳ್ಳೋಣ ಬಿಡು ಅಂದರೆ ಅದು ಎಡವಟ್ಟಾಗ್ಬಿಟ್ಟಿರುತ್ತೆ. ಅದರಿಂದ ನಿಮ್ಮ ಸಹಚರರ ಜೊತೆಗೆ ವಿನಯದಿಂದ ವರ್ತಿಸಿ. ನಿಮ್ಮ ಬಾಸ್ನೊಂದಿಗೆ ಗೌರವದಿಂದ ನೋಡ್ಕೊಳ್ಳಿ. ಯಾಕಂದರೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾರೆ ಅಂದರೆ ಅವರೇ ಬಾಸ್. ಯಾರು ಉದ್ಯೋಗಸ್ಥರಿದ್ದಾರೆ ನಿಮ್ಮ ಬಾಸನ್ನು ಗೌರವಿಸಿ. ಅವ್ರ ಮೇಲೆ ಇಷ್ಟ ಇಲ್ಲಾಂದರೆ ಅವ್ರಿಗೆ ಕೂತ್ಕೊಳ್ಳೋ ಸೀಟಿಗೆ ಗೌರವಿಸಿ. ನಿಮ್ಮ ಸಹಚರರೊಂದಿಗೆ ಸ್ನೇಹದಿಂದ ನಡ್ಕೊಳ್ಳಿ. ಆವಾಗ ಬರ್ತಕ್ಕಂಥ ಅವಘಡಗಳನ್ನು ಅದು ತಪ್ಪಿಸುತ್ತೆ. ಮತ್ತು ರಾಹು ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾರೆ ಅಂದರೆ ತಂದೆ ಮಾಡ್ತಕ್ಕಂಥ ಪಾಲುದಾರಿಕೆಗಳು, ವ್ಯವಹಾರಗಳು ಸ್ವಲ್ಪ ಎಡವಟ್ಟಾಗಿದ್ರೂ ಕೂಡ ಉದ್ಯೋಗ ಅವಕಾಶಗಳು ವಿದೇಶದಲ್ಲಿ ಸಿಗತ್ತೆ. ರಾಹು ಫಾರಿನ್ ಪ್ಲ್ಯಾನೆಟ್ ಭಾಗ್ಯಸ್ಥಾನದಲ್ಲಿದ್ದರೆ ಫಾರಿನ್ ಅವಕಾಶಗಳು ಪ್ರಯತ್ನ ಮಾಡ್ತಾ ಇರೋರಿಗೆ. ನೀವೇನಾದರೂ ಎಷ್ಟೋ ವರ್ಷಗಳಿಂದ ಅಂದ್ಕೊಳ್ತಾ ಇದ್ದರೆ ಈ ಟೈಮಲ್ಲಿ ಪ್ರಯತ್ನ ಮಾಡಿ. ಫಾರಿನ್ ಅವಕಾಶಗಳು ಆಲ್ರೆಡಿ ಅಲ್ಲಿದ್ದು ಉದ್ಯೋಗ ಕಳ್ಕೊಂಡಿದ್ರೆ ವಿದೇಶಗಳಲ್ಲಿ ಅವ್ರಿಗೂ ಕೂಡ ಅವಕಾಶಗಳು ಯಥೇಚ್ಛವಾಗಿ. ಸೊ ಅದರಿಂದ ಈ ತಿಂಗಳು ನಿಮಗೆ ಭಗವಂತನ ಅನುಗ್ರಹ ಇದೆ. ಬುಧನಿಗೆ 5ನೇ ನಂಬರ್ ಆಗಿರೋದನ್ನು ನಿಮ್ಮ ಮೊಬೈಲ್ ನಂಬರಲ್ಲಿ 555 ಅಂತಕ್ಕಂಥ ಒಂದು ನಂಬರ್ ಇಟ್ಕೊಳ್ಳಿ, ಅಥವಾ ನಿಮ್ಮ ವೆಹಿಕಲಲ್ಲಿ 555 ಅಂತ ಇಟ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಬಿಗಿನಿಂಗಲ್ಲಿ, ಎಂಡಿಂಗಲ್ಲಿ, ಕೊನೆಯಲ್ಲಿ ಎಲ್ಲಾದರೂ ಪರವಾಗಿಲ್ಲ 555 ರಿಪೀಟ್ ಆಗಿದರೆ ನೀವು ಮಾಡ್ತಕ್ಕಂಥ ವ್ಯವಹಾರಗಳು ಫೋನಿನ ಮುಖಾಂತರ ಬೇಗ ಕನೆಕ್ಟಾಗಿ ನಿಮಗೆ ಲಾಭವನ್ನು ಕೊಡುತ್ತೆ. ನಿಮ್ಮ ರಾಶಿ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಕೆಲವು ವಾಸ್ತು ಟಿಪ್ಸನ್ನು ನಿಮ್ಮ ಮುಂದೆ ಹೇಳ್ತೀನಿ. ಇದು ಉಡುಪಿ ವಾಸ್ತು ಟಿಪ್ಸ್ ಅಂತ. ಇದಕ್ಕೆ ಮೊದಲು ನಾವು ಕುಬೇರ ಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೌತ್ ವೆಸ್ಟ್ ಕಾರ್ನರು, ಅಗ್ನಿಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಎಪಿಸೋಡಲ್ಲಿ ಮುಖ್ಯವಾಗಿ ನಾವು ದೈವ ಮೂಲೆ ಅಥವಾ ದೇವಮೂಲೆ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಮ್ಮ ಮನೆಯಲ್ಲಿ ವಾಸ್ತು ಹೆಂಗಿರಬೇಕು, ಈ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ದೇವಮೂಲೆಯ ಒಂದು ಪ್ರತ್ಯೇಕತೆ ಏನು. ಇದು ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಯಾವಾಗಲೂ ಕೂಡ ಹಗುರವಾದಂಥ ವೆಯ್ಟ್ ಇರ್ತಕ್ಕಂಥ ಮೂಲೆ. ಈ ಜಾಗದಲ್ಲಿ ನಾವು ಹೆಚ್ಚು ಭಾರವನ್ನು ಇಡಬಾರ್ದು. ಮೊದಲನೇದಾಗಿ ಮನೆಯಲ್ಲಿ ಬಾಗಿಲು ಸಾಧಾರಣವಾಗಿ ಎಲ್ಲರೂ ಕೂಡ ಈಸ್ಟ್ಗೆ ಅಥವಾ ನಾರ್ತ್ಗೆ ದೇವಮೂಲೆಯಲ್ಲಿ ಇಡ್ತಾರೆ. ಯಾವಾಗಲೂ ಕೂಡ ಈಸ್ಟಿಂದ 3 ಭಾಗಗಳನ್ನು ಬಿಟ್ಟೇ ನೀವು ಮೇನ್ ಡೋರನ್ನು ಇಡಬೇಕು. ಯಾಕಂದರೆ ಯಾವಾಗಲೂ ಎಷ್ಟೋ ಮನೆಗಳಲ್ಲಿ ದೇವಮೂಲೆನೇ ಇರೋದಿಲ್ಲ, ಕಾರ್ನರ್ಗೆ ಬಾಗಿಲು ಇಟ್ಟಿರ್ತಾರೆ. ಆ ತಪ್ಪು ಮಾಡಬಾರ್ದು. ನಿಮಗೇನಾದರೂ ಈಸ್ಟ್ ಅಥವಾ ನಾರ್ತ್ಗೆ ನಿಮ್ಮ ಮನೆ ಬಾಗಿಲಿದ್ದರೆ ಮೊದಲು 3 ಭಾಗಗಳನ್ನು ಬಿಟ್ಟುಬಿಟ್ಟು, ಅಂದರೆ ಮೊದಲು ಸೂರ್ಯ, ಚಂದ್ರ, ಕುಜ ಈ ಭಾಗಗಳನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಬುಧ ಮತ್ತು ಗುರು ಮಧ್ಯದಲ್ಲಿ 4 ಮತ್ತು 5ನೇ ಭಾಗದಲ್ಲಿ ನೀವು ಇಟ್ಕೊಂಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಜಾಗದಲ್ಲಿ ಸಾಧ್ಯವಿದಷ್ಟು ಕೂಡ ಕ್ಲೀನಾಗಿರಬೇಕು. ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬಾರ್ದು. ಎಕ್ಸ್ಪೆಷಲಿ ದೇವರ ಕೋಣೆಯನ್ನು ನೀವು ಈ ಮೂಲೆಯಲ್ಲಿ ಮಾಡಬಾರದು. ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಈ ಮೂಲೆ ಭಾರವಾಗಿ ನಮಗೆ ಅನಗತ್ಯವಾದಂಥ ಆರ್ಥಿಕ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಡಿಲೇ ಆಗ್ತವೆ. ಆದ್ದರಿಂದ ಸಾಧ್ಯವಿದ್ದಷ್ಟು ಈ ಮೂಲೆ ಕ್ಲೀನಾಗಿರಬೇಕು. ಮತ್ತು ಈ ಮೂಲೆಯ ಬಣ್ಣ ಬಂದು ಗ್ರೀನ್ ಕಲರ್ ಬಣ್ಣ, ಗ್ರೀನ್ ಕಲರ್ ಕರ್ಟನ್ಸು, ಕಿಟಕಿ ಈ ಥರ ನೀವು ಬಳಸೋದ್ರಿಂದ ಈ ಮೂಲೆ ಪ್ರಬಲವಾಗಿ ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ಈ ಮೂಲೆಯಲ್ಲಿ ಎಕ್ಸ್ಪೆಷಲಿ ಈಸ್ಟ್ಗೆ ಇರ್ತಕ್ಕಂಥ ವಿಂಡೋಗೆ ನೀವು ಗ್ರೀನ್ ಕಲರ್ ಬಣ್ಣವನ್ನು ಬಳಸಿ, ನಾರ್ತ್ಗಿರೋದಕ್ಕೆ ಬ್ಲೂ ಕಲರ್ ಬಣ್ಣವನ್ನು ಬಳಸಿ. ಈ ನಾರ್ತಲ್ಲಿ ನೀವೊಂದು ಕುಬೇರ ವಿಗ್ರಹವನ್ನು ನಾರ್ತಲ್ಲಿ ನೀವೊಂದು ಇಟ್ಕೊಂಡಿದರೆ ಅದು ನಿಮಗೆ ಹೆಚ್ಚಿನ ಆರ್ಥಿಕ ಸಹಾಯ ಒದಗಿ ಬರುತ್ತೆ. ಈಸ್ಟು ಇಂದ್ರ ಅಧಿಪತಿ ಆಗಿದ್ದರೆ ನಾರ್ತ್ಗೆ ಕುಬೇರ ಅಧಿಪತಿ. ಅದರಿಂದ ಈ ಲಾಫಿಂಗ್ ಬುದ್ಧ ಅಂತ ಏನು ಕರಿತೀವಿ, ಇದನ್ನು ನೀವು ಈ ಮೂಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಆರ್ಥಿಕ ಸ್ಥಿತಿಗತಿಗಳು ಇಂಪ್ರೂವ್ ಆಗ್ತವೆ. ಮತ್ತು ಈ ಮೂಲೆಯಲ್ಲಿ ಒಂದು ನೀಲಿ ಬಣ್ಣದ ಬಾಟ್ಲಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಬೆಳೆಸಿ. ಸೊ ಮನಿ ಪ್ಲ್ಯಾಂಟು ಬ್ಲೂ ಕಲರ್ ನಾರ್ತಲ್ಲಿದ್ದರೆ ನಿಮಗೆ ಅದರಿಂದ ಅನುಕೂಲಗಳು ಚೆನ್ನಾಗಿರುತ್ತೆ. ಆ ಬಾಟ್ಲಲ್ಲಿ ನೀರಿರೋದ್ರಿಂದ ನಾರ್ತ್ ಬಂದು ನೀರು ರೆಪ್ರೆಸೆಂಟ್ ಮಾಡೋದ್ರಿಂದ ನೀರಿನ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮನೆ ಹಾಲ್ ಸ್ಪೇಷಿಯಸ್ ಆಗಿದ್ದರೆ ನಾರ್ತಲ್ಲಿ ಒಂದು ಫಿಶ್ ಟ್ಯಾಂಕ್ ಕೂಡ ಇಡಿ. ಅದರಲ್ಲಿ ಒಂದು ಕಪ್ಪು ಒಂದು ಫಿಶ್ ಇರೋ ಥರ ನೋಡ್ಕೊಳ್ಳಿ. ಈ ಕರಿ ಮೀನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಕರಿ ಮೀನು, ಕರಿ ಮೇಕೆ, ಕರಿ ನಾಯಿ
ಮನೆಗೆ ಏನಾದರೂ ದೃಷ್ಟಿ ಆಗಿದರೆ, ನಮ್ಮ ಮೇಲೆ ಏನಾದರೂ ನೆಗೆಟಿವ್ ಪ್ರಭಾವ ಬೀಳ್ತಾ ಇದ್ದರೆ ಅದು ತೊಗೊಂಡು ಅದು ಸತ್ತೋಗುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಎದುರ್ಕೊಳ್ಬೇಡಿ, ನಿಮ್ಮ ಮೇಲೆ ಆಗಬೇಕಾಗಿರ್ತಕ್ಕಂಥ ದೃಷ್ಟಿ ಅಥವಾ ಯಾವುದೇ ನೆಗೆಟಿವನ್ನು ಅದು ತೊಗೊಂಡು ಅದು ಸತ್ತೋಗುತ್ತೆ. ಅದಕ್ಕೆ ಮೀನು ಸಾಕೋದಕ್ಕೆ ಇಷ್ಟ ಇರತಕ್ಕಂಥವರು ನಾರ್ತಲ್ಲಿ ಒಂದು ಮೀನಿನ ಒಂದು ಅಕ್ವೇರಿಯಮನ್ನು ಇಟ್ಕೊಳ್ಳಿ, ಅದರಿಂದ ಕೂಡ ನಿಮಗೆ ತುಂಬ ಅದ್ಭುತಗಳಾಗತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟಾಯ್ಲೆಟ್ ಬರಬಾರ್ದು. ಒಂದು ವೇಳೆ ಟಾಯ್ಲೆಟ್ ಬಂದಿದೆ ಅಂತ ಹೇಳಿದ್ರೆ ನೀವು ಆ ಟಾಯ್ಲೆಟನ್ನು ಬಂದ್ ಮಾಡೋದು ಒಳ್ಳೆಯದು. ಆ ಮೂಲೆ ಯಾವಾಗಲೂ ಕೂಡ ಫ್ರೀಯಾಗಿರೋ ಥರ ನೋಡ್ಕೊಳ್ಳಿ. ಬೆಳಗ್ಗೆ ಸಂಜೆ ಯಾವಾಗಲೂ ಕೂಡ ಈ ಮೂಲೆಯಲ್ಲಿ ಬಾಗಿಲು ಕಿಟಕಿ ತೆಗೆದಿಡಬೇಕು. ಬೆಳಗ್ಗೆ ಸೂರ್ಯೋದಯದ ಟೈಮಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ನೀವು ಕಿಟಕಿ ಬಾಗಿಲು ದೇವಮೂಲೆಯಲ್ಲಿ ತೆಗೆದಿಡೋದ್ರಿಂದ ನಿಮ್ಮ ಮನೆಗೆ ದೈವಶಕ್ತಿ ಒಳಗಡೆ ಬರುತ್ತೆ. ಕಾಸ್ಮಿಕ್ ಎನರ್ಜಿ ಬಂದು ಮನೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಹೆಚ್ಚಾಗತ್ತೆ. ಮತ್ತು ನಿಮಗೆ ಬರೋ ಎಪಿಸೋಡಲ್ಲಿ ಕೂಡ ನಿಮಗೆ ಸಾಕಷ್ಟು ವಾಸ್ತು ಟಿಪ್ಸನ್ನು ಹೇಳ್ತಾ ಬರ್ತಾ ಇರ್ತೀನಿ. ಇದರ ಜೊತೆಗೆ ನಿಮಗೆ ನಾರ್ತಲ್ಲಿ ಒಂದು ವಾಲ್ ಕ್ಲಾಕ್ ಇಟ್ಕೊಳ್ಳಿ. ಮನೆಯಲ್ಲಿ ವಾಲ್ ಕ್ಲಾಕನ್ನು ನೀವು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಾರ್ತ್ಗೆ ಒಂದು ಲೈವ್ ಸೈಜ್ ಮಿರರ್ ಹಾಕಿದರೆ, ನಿಮ್ಮ ಮನೇಲಿ ಏನಾದ್ರೂ ದೇವಮೂಲೆ ಕಟ್ಟಾಗಿದ್ದು ದೇವಮೂಲೆಯಲ್ಲಿ ದೋಷಗಳಿದ್ದರೆ ನೀವು ನಾರ್ತ್ಗೆ ಒಂದು ಲೈವ್ ಸೈಜ್ 3x6 ಒಂದು ಮಿರರನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಮನೆಯಲ್ಲಿ ಎನರ್ಜಿ ಜಾಸ್ತಿಯಾಗಿ ಆ ವಾಟರ್ ಕಾಂಟೆಂಟ್ ಮಿರರಲ್ಲಿ ಇರೋದರಿಂದ ಆ ಜಾಗಕ್ಕೆ ಶಕ್ತಿ ತುಂಬಿ ಮನೆಯಲ್ಲಿ ಅದೃಷ್ಟ ಕೂಡ ಏರ್ಪಾಟಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಬರೋ 16ನೇ ತಾರೀಕಿಂದ 30ನೇ ತಾರೀಕುವರೆಗೂ ನೀವು ತಿಳ್ಕೊಳ್ತಕ್ಕಂಥ ಭವಿಷ್ಯವನ್ನು ಮಾತಾಡೋದಕ್ಕೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.